ವೀಕ್ಷಕರೇ, ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸುವಂತಹ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪಿತೃಪಕ್ಷದಲ್ಲಿ ಶುಭ ಕಾರ್ಯಗಳನ್ನು ಯಾಕೆ ಮಾಡಬಾರ್ದು, ಪಿತೃಪಕ್ಷದಲ್ಲಿ ಶುಭ ಕಾರ್ಯಗಳನ್ನು ಮಾಡಿದ್ರೆ ಏನೆಲ್ಲ ಕೆಟ್ಟ ಅನಾಹುತಗಳು ಸಂಭವಿಸುತ್ತೆ ಅನ್ನೋ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇವೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಉತ್ತರಾಭಾದ್ರಪದ ನಕ್ಷತ್ರದ ಒಂದು ಭಾವದಲ್ಲಿ ಒಂದು ಚಂದ್ರನ ಸಂಚಾರವಿರ್ತಕ್ಕಂಥ ಒಂದು ದಿವಸವಾಗಿರ್ತಕ್ಕಂಥದ್ದು. ಆ ಉತ್ತರಾಭಾದ್ರಪದ ನಕ್ಷತ್ರದ ಚಂದ್ರನ ಸಂಚಾರವಿರ್ತಕ್ಕಂಥದ್ರಿಂದ ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ತಾಯಿಯೊಂದಿಗೆ ಸ್ವಲ್ಪ ಮಿತ್ರರೊಂದಿಗೆ ದೂರ ಪ್ರಯಾಣ ಮಾಡುವಂಥ ಒಂದು ಸನ್ನಿವೇಶಗಳು ಬರ್ತಕ್ಕಂಥದ್ದು. ದೇವತಾ ಕಾರ್ಯಗಳಿಗೆ, ಧಾರ್ಮಿಕ ಕಾರ್ಯಗಳಿಗೆ ಅಧಿಕ ಖರ್ಚುಗಳು ಬರ್ತಕ್ಕಂಥ ಒಂದು ದಿವಸವಾಗಿರ್ತಕ್ಕಂಥದ್ದು. ಆಕಸ್ಮಿಕವಾಗಿ ಉದ್ಯೋಗ ನಷ್ಟ ಮಾಡಿಕೊಳ್ತಕ್ಕಂಥ ಒಂದು ದಿವಸ ಈ ಮೇಷರಾಶಿ ನೋಡ್ದಾಗಿರುವಂಥದ್ದು. ಓಂ ಐಂ ಶ್ರೀಂ ಗೌರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ಪಿತ್ರಾರ್ಜಿತ ಭೂಮಿ, ಸ್ಥಿರಾಸ್ತಿ ವಿಚಾರವಾಗಿ ಕಲಹಗಳು ಉತ್ಪತ್ತಿಯಾಗುವಂಥದ್ದು. ದಾಂಪತ್ಯದಲ್ಲಿ ಕೋಪ, ವಿರಸ, ಅಸಮಾಧಾನ, ಕಲಹಗಳಾಗ್ತಕ್ಕಂಥ ಒಂದು ದಿವಸ. ಸ್ನೇಹಿತರಿಂದ ಉದ್ಯೋಗ ಲಾಭವಾಗ್ತಕ್ಕಂಥ ಒಂದು ಭಾವವನ್ನು ಇವತ್ತಿನ ವೃಷಭ ರಾಶಿಯನ್ನು ನೋಡುವಂಥದ್ದು. ಕಬ್ಬನ್ನು ದಾನವಾಗಿ ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ತಂದೆಯಿಂದ ಪ್ರಯಾಣಕ್ಕೆ ಆರ್ಥಿಕ ಸಹಾಯ ಲಭಿಸುವಂಥದ್ದು. ಉದ್ಯೋಗ, ವ್ಯಾಪಾರದ, ಸ್ಥಿರಾಸ್ತಿಯ ಕೋರ್ಟ್ ಕೇಸುಗಳಲ್ಲಿ ಅನುಕೂಲಕರ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಎಲೆಕ್ಟ್ರಾನಿಕ್ ಯಂತ್ರೋಪಕರಣಗಳನ್ನು ಕಳೆದುಕೊಳ್ಳತಕ್ಕಂಥ ಅಥವಾ ಅವುಗಳನ್ನು ನಷ್ಟ ಮಾಡಿಕೊಳ್ತಕ್ಕಂಥ ಒಂದು ದಿವಸ ಈ ಮಿಥುನ ರಾಶಿನೋದಾಗಿರುವಂಥದ್ದು. ನೀಲಾಂಬರ ಪುಷ್ಪದಿಂದ ಮನೆಯಲ್ಲಿ ಪೂಜೆಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಅನಗತ್ಯ ಮಾತುಗಳಿಂದ ಮಕ್ಕಳೊಂದಿಗೆ ಕಿರಿಕಿರಿಯನ್ನು ಮಾಡಿಕೊಳ್ತಕ್ಕಂಥದ್ದು. ವಾಹನ ಆಗ್ತಕ್ಕಂಥ ಸಂಭವ, ಎಚ್ಚರಿಕೆ. ಅತಿಯಾದ ಆಸೆ, ಆಕಾಂಕ್ಷೆ, ದುರಾಸೆಗಳಿಗೆ ಬಲಿಯಾಗಿ ತೊಂದರೆಯನ್ನು ಅನುಭವಿಸುವಂಥದ್ದನ್ನು ಇವತ್ತಿನ ಸಹ ಈ ಕಟಕ ರಾಶಿಯನ್ನು ನೋಡುವಂಥದ್ದು. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ವಿಪರೀತ ರಾಜಯೋಗದ ಒಂದು ಭಾವ, ಗ್ಯಾಸ್ಟ್ರಿಕ್, ಅಜೀರ್ಣ ದೋಷ, ಮಂದತ್ವ, ಸೋಮಾರಿತನ, ಕಾಲು ನೋವು ಇವುಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವಂಥದ್ದು. ತಾಯಿಯೊಂದಿಗೆ ಜಗಳ ಮತ್ತು ಮನಸ್ತಾಪವನ್ನು ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿಯನ್ನು ಈ ಸಿಂಹರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ಪರಬ್ರಹ್ಮ ಗುರುಭ್ಯೋ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಸೇವಕರಿಂದ ಅನುಕೂಲ ಮತ್ತು ಲಾಭವಾಗುವಂಥದ್ದು. ವಾಹನ, ಸ್ಥಿರಾಸ್ತಿ ನಷ್ಟವಾಗ್ತಕ್ಕಂಥ ಒಂದು ಸೂಚನೆಗಳು ಗೋಚರಿಸ್ತಕ್ಕಂಥದ್ದು. ಶತ್ರುಗಳಿಂದ, ಸಾಲಗಾರರಿಂದ ನಿದ್ರಾಭಂಗವಾಗುವಂಥದ್ದು. ಉದ್ಯೋಗದಲ್ಲಿ ಬಡ್ತಿ, ಮಾನ ಸನ್ಮಾನಗಳು ಲಭಿಸುವಂಥ ಒಂದು ದಿವಸ ಈ ಕನ್ಯಾ ರಾಶಿ ನೋಡ್ದಾಗಿರುವಂಥದ್ದು. ಎಳ್ಳು ಬೆಲ್ಲವನ್ನು 11 ಜನರಿಗೆ ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಶುಭವಾಗಲಿ. ಗುರುಗಳೇ, ಮುಂದಿನ ರಾಶಿಗಳ ದಿನ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಬಾಲು ಅನ್ನೋರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 3/7/1996. ಹುಟ್ಟಿದ ಸಮಯ? ಬುಧವಾರ ಬೆಳಗ್ಗೆ 9 ಗಂಟೆ. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮಃ ಶಿವಾಯ. ನಮಸ್ಕಾರ ಗುರುಜಿ. ನಮಃ ಶಿವಾಯ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಬಂದು ಶ್ರವಣ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಗುರು ಸ್ವಕ್ಷೇತ್ರತನಾಗಿದ್ರು ಕೂಡ ವಕ್ರ, ಬುಧ ಸ್ವಕ್ಷೇತ್ರತನಾಗಿರ್ತಕ್ಕಂಥ, ಶುಕ್ರ ಸ್ವಕ್ಷೇತ್ರತನಾಗಿರ್ತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ಆಶ್ಲೇಷ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸ್ತದೆ ಈ ಜಾತಕದ ಪ್ರಕಾರವಾಗಿ. ಇತ್ತೀಚೆಗೆ ಹತ್ತತ್ರ 2008ರಿಂದ ಈಚೆಗಂತೂ ಸ್ವಲ್ಪ ಗಾಬರಿ, ಆತಂಕ, ಸಂಕಟ, ನೋವು, ಬಂಧು ಬಾಂಧವರಿಂದ, ನೆರೆಹೊರೆಯವರೊಂದಿಗೆ ಸ್ವಲ್ಪ ಕಿರಿಕಿರಿಗಳು ಉತ್ಪತ್ತಿಯಾಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರ್ತಂತೆ. ಮಾನಸಿಕ ವೇದನೆಗಳು ಅಂತಕ್ಕಂಥದ್ದು ಹೆಚ್ಚಾಗಿ ಬೀಳಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ 2014 ಫೆಬ್ರವರಿಯಿಂದ ಇತ್ತೀಚೆಗಂತೂ ಕೂಡ ಏನೋ ಒಂದು ರೀತಿಯಾದ ಬೆಳವಣಿಗೆನೇ ಇಲ್ವಾ ಅನ್ನೋ ರೀತಿಯಾದಂತಹ ಭವಿಷ್ಯ ಏನು ಅನ್ನೋ ರೀತಿಯಾದ ಪ್ರಶ್ನಾರ್ಥಕವಾಗಿ ನಿಂತಿರ್ತಕ್ಕಂಥದ್ದು. ಯಾವುದಕ್ಕೆ ಕೈ ಹಾಕಿದ್ರು, ಏನೇ ಆಲೋಚನೆ ಮಾಡಿದ್ರು ಕೂಡ ಉಲ್ಟಾ ಆಗ್ತಾ ಇರ್ತಕ್ಕಂಥದ್ದು. ಅಡೆತಡೆಗಳು ಬರ್ತಾ ಇರ್ತಕ್ಕಂಥದ್ದು. ಏನೋ ಅನಿರೀಕ್ಷಿತವಾದಂತಹ ದುರ್ಘಟನೆಗಳು ನಡೀತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರ್ತಕ್ಕಂಥದ್ದು. ಯಾಕೆ ಹಿಂಗ ಆಗ್ತಾ ಇದೆ, ಇದೆಲ್ಲವೂ ಕೂಡ ಏನಕ್ಕೆ ಆಗ್ತಾ ಇದೆ ಅನ್ನೋ ರೀತಿಯಾದಂಥ ಭ್ರಮೆಗೆ ಒಳಗಾಗಿರ್ತಕ್ಕಂಥದ್ದು. ಎಲ್ಲೋ ತಂತ್ರ ಆಗ್ಬಿಟ್ಟಿದೆ, ಏನೋ ದೃಷ್ಟಿ ಆಗ್ಬಿಟ್ಟಿದೆ, ಏನೋ ಆಗ್ಬಿಟ್ಟಿದೆ, ಏನೋ ದೈವ ಶಾಪಕ್ಕೆಲ್ಲೋ ಗುರಿ ಆಗ್ಬಿಟ್ಟಿದೀವಿ ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರ್ತಾ ಇರ್ತಕ್ಕಂಥದ್ದು ಉಂಟು. ಹೌದೋ ಅಲ್ವೋ? ವಿಶೇಷವಾಗಿ ಈ ಜಾತಕಕ್ಕೆ ಅನುಕೂಲಗಳಾಗಬೇಕು ಅಂತಂದ್ರೆ ಒಂದು ಕೆಲಸವನ್ನ ಮಾಡಿ, ಪ್ರತಿ ಮಂಗಳವಾರ ಸಹ ಗಣಪತಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು, ಗಣಪತಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಿಸಿ ಖಂಡಿತವಾಗಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ, ಒಳ್ಳೆಯ ದಿನಗಳು ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ.
ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಲಲಿತಾನ್ ಅವರು ಚಿಕ್ಕಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ತಂಗಿಯವ್ರ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಜನ್ಮ ದಿನಾಂಕ ಗೊತ್ತಾ? ಹಾ, ಗೊತ್ತು ಮೇಡಮ್. ಹೇಳಿ 23/4/1995. ಹುಟ್ಟಿದ ಸಮಯ 7:20 ಮೇಡಮ್. ಬೆಳಿಗ್ಗೆನಾ? ಬೆಳಿಗ್ಗೆ. ಸರಿ. ಸಂಜೆ ಮೇಡಮ್, ಸಂಜೆ. ಗುರುಗಳಿದ್ದಾರೆ, ಮಾತಾಡಿ. ಹಾ, ನಮ ಶಿವಾಯ. ನಮಸ್ತೆ ಸರ್. ನಮಸ್ತೆ ಸರ್. ಸ್ವಲ್ಪ ಹಠಮಾರಿತನ, ಕೋಪ, ಸಿಟ್ಟು, ಸೆಡವು ಎಲ್ಲವೂ ಇರ್ತಕ್ಕಂಥದ್ದು. ಸ್ವಲ್ಪ ಯಾರು ಏನು ಹೇಳಿದ್ರು ಕೂಡ ಕೇಳದೇ ಇರ್ತಕ್ಕಂಥ ಒಂದು ಸ್ಥಿತಿಗಳಿರ್ತಕ್ಕಂಥದ್ದು. ಸ್ವಲ್ಪ ಇಂಥ ಒಂದು ಧೋರಣೆಗಳು ಈ ಜಾತಕದಲ್ಲಿ ಇರುವಂಥದ್ದನ್ನು ತೋರಿಸುತ್ತೆ. ಇತ್ತೀಚೆಗೆ ಯಾಕೋ ಸ್ವಲ್ಪ ಒಂದು ದೇವ್ರ ಪೂಜೆ ಮಾಡಬೇಕು ಅಂದ್ರೂ ಕೂಡ ಮಾಡೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣ ಆಗಿ ಬರ್ತಾ ಇದೆ. ಯಾಕೋ ಮಾತಾಡಿದ್ರೆ ಸಾಕು ಸ್ವಲ್ಪ ಎಲ್ಲೋ ತಪ್ಪು ಅಪಭ್ರಂಶಗಳನ್ನು ಆಡ್ತಕ್ಕಂಥ ಒಂದು ಸನ್ನಿವೇಶಗಳು ಬರ್ತಾ ಇರ್ತಕ್ಕಂಥ ತೋರಿಸ್ತದೆ. ಏನಾಗಬೇಕಾಯ್ತು ತಾಯಿ? ಮದುವೆ ಬಗ್ಗೆ ಕೇಳಬೇಕಾಗಿತ್ತು ನಾವು. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜಾತಕಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನು ಸುಮಾರು 9 ತಿಂಗಳ ಕಾಲ ಮದುವೆ ಯೋಗಗಳು ಈ ಜಾತಕಕ್ಕೆ ಇಲ್ಲ. 9 ತಿಂಗಳ ನಂತರವಾಗಿ ಈ ಜಾತಕಕ್ಕೆ ಮದುವೆ ಯೋಗದ ಒಂದು ಪ್ರಾಪ್ತಿಗಳಿದೆ. ಒಂದು, ಅಕಸ್ಮಾತ್ ಯಾವಾಗ ಮದುವೆ ಆಗತ್ತೆ, ಇಂಥ ಯಾವ ದಿವಸ ಆಗುತ್ತೆ ಏನಾದರೂ ತಿಳ್ಕೊಳ್ಬೇಕು ಅಂತಂದ್ರೆ ನೇರವಾಗಿ ಬಂದು ಭೇಟಿಯಾಗಿ ಇಂಥ ದಿವಸವೇ ಮದುವೆ ಪ್ರಾಪ್ತಿ ಆಗುತ್ತೆ, ಇಂಥ ದಿವಸವೇ ಉದ್ಯೋಗಕ್ಕಾಗ್ಬೋದು ಅಥವಾ ಬೇರೆ ಯಾವುದೇ ವಿಚಾರಗಳಾಗ್ಬೋದು, ಇಂಥ ದಿವಸವೇ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥ ಆ ಜಾತಕ ಸ್ಪಷ್ಟವಾದಂಥ ಮಾಹಿತಿಯನ್ನು ನಮಗೆ ಕೊಡ್ತದೆ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಮೇಘನಾನ್ ಅವರು ಗದಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆ ಕೇಳ್ಬೇಕು ಮೇಡಮ್. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. ಆಗಸ್ಟ್ 1, 1992. ಹುಟ್ಟಿದ ಸಮಯ ಮಾರ್ನಿಂಗ್ 3:30 to 3:35. ಸರಿ, ಆಯ್ತು. ಗುರುಗಳಿದ್ದಾರೆ, ಮಾತಾಡಿ. ನಮ ಶಿವಾಯ. ನಮಸ್ತೆ ಗುರುಜಿ. 3:32 AM PM ಅಮ್ಮ? AM ಗುರುಜಿ. ಆಗಲಿ. ಈ ಜಾತಕದ ಪ್ರಕಾರವಾಗಿ ಈ ಜಾತಕ ಜನನವಾಗಿರ್ತಕ್ಕಂಥ ನಕ್ಷತ್ರವನ್ನು ನೋಡಿದಾಗ ಪುಬ್ಬ ನಕ್ಷತ್ರದ ಜನನವಾಗಿರ್ತಕ್ಕಂಥ ಶನಿ ವಕ್ರತ ಲಗ್ನಾಂಶವನ್ನು ನೋಡಿದಾಗ ಆರಿದ್ರಾ ನಕ್ಷತ್ರದ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಈ ಜಾತಕ ದೇವರನ್ನ ನಂಬುತ್ತೆ, ದೇವತಾ ಪೂಜೆಗಳನ್ನು ಮಾಡುತ್ತೆ, ಧರ್ಮ ಕಾರ್ಯಗಳನ್ನು ಮಾಡುತ್ತೆ, ಧಾರ್ಮಿಕವಾಗಿ ಅಸಹಾಯಕರಿಗೆ ಸಹಾಯ ಮಾಡತಕ್ಕಂಥ ಎಲ್ಲ ರೀತಿಯಾದಂಥ ಸ್ಥಿತಿಗತಿಗಳನ್ನು ನೋಡುತ್ತೆ. ಆದರೆ ಜ್ಯೋತಿಷ್ಯದ ಬಗ್ಗೆ ಅಷ್ಟೊಂದು ಆ ರೀತಿಯಾದಂಥ ಒಂದು ನಂಬಿಕೆಗಳಿಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಗಳನ್ನು ತೋರಿಸುತ್ತೆ. ಒಂದು, ಅದರಲ್ಲೂ ಕೂಡ ಇತ್ತೀಚೆಗೆ ಸುಮಾರು 2 ವರ್ಷಗಳಿಂದ ಇತ್ತೀಚೆಗಂತೂ ಕೂಡ ಶತ್ರುಕಾಟಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಏಪ್ರಿಲ್ 2016 ಏಪ್ರಿಲಿಂದ ಇತ್ತೀಚೆಗೆ ಏನೋ ಒಂದು ರೀತಿಯಾದ ಒತ್ತಡಗಳು ಶುರುವಾಗ್ತಕ್ಕಂಥದ್ದು, ಉದ್ಯೋಗದ ಸ್ಥಿತಿಗತಿಗಳು ಸರಿ ಇಲ್ಲ ಅನ್ನೋ ರೀತಿಯಾದಂಥ ಒಂದು ವಾತಾವರಣ. ಯಾರನ್ನು ನೋಡಿದ್ರು ಕೂಡ ಮಾತಾಡಿಸಿದ್ರು ಸಾಕು ಶತ್ರುತ್ವ ಬೆಳೀತಕ್ಕಂಥದ್ದು, ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಡಿಸ್ಟರ್ಬ್, ನಿದ್ರೆ ಸರಿಯಾಗಿ ಎತ್ತುತ್ತಾ ಇಲ್ಲ, ಏನೋ ಒಂದು ರೀತಿಯಾದಂಥ ಕಿಟಿ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ವಾರದಿಂದ ಇತ್ತೀಚೆಗೆ ಸ್ವಲ್ಪ ಸಮಾಧಾನಕರವಾದಂಥ ನಿದ್ರೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬಂದಿರತಕ್ಕಂಥ ಸಾಧ್ಯತೆಗಳಿದೆ. ಹೌದೋ ಅಲ್ವೋ? ಹೌದು ಗುರುಜಿ. ಮನೆಯಲ್ಲಿ ಎಜುಕೇಶನ್ ಬಗ್ಗೆ ಮತ್ತು ಮ್ಯಾರೇಜ್ ಬಗ್ಗೆ ಎರಡರಲ್ಲೂ ಪ್ರಾಬ್ಲಮ್ ಇದೆ. ಹೌದು. ಈ ಜಾತಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡ್ತಕ್ಕಂಥದ್ದೇನು ಬೇಡ. ಒಳ್ಳೆಯ ಕಡೆ ಮದುವೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಸ್ವಲ್ಪ ಇಷ್ಟಪಟ್ಟಂಥ ಮದುವೆ ಆಗ್ತಕ್ಕಂಥ ಜಾತಕ ಅಂತ ಹೇಳ್ತದೆ. ಅಂಥ ಒಂದು ಅರ್ಹತೆಗಳು, ಅಂಥ ಯೋಗಗಳೆಲ್ಲವೂ ಕೂಡ ಈ ಜಾತಕಕ್ಕೆಡೆ. ನೀವು ಯಾರನ್ನ ಇಷ್ಟಪಟ್ಟಿರ್ತೀರೋ ಅವರನ್ನೇ ಮದುವೆ ಆಗೋದಕ್ಕೆ ಸುಲಲಿತವಾದಂಥ ದಾರಿ. ಮನೆಯರೂ ಕೂಡ ಒಪ್ಪಿ ಮದುವೆ ಮಾಡ್ತಕ್ಕಂಥ ಯೋಗಗಳಿದೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ರಮೇಶನವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಮೇಡಮ್, ರಮೇಶ್ ಅಂತ. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 8/5/1971. ಹುಟ್ಟಿದ ಸಮಯ ಬೆಳಗಿನ ಜಾವ 4:45 ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮ ಶಿವಾಯ. ನಮಸ್ತೆ ಗುರುಜಿ. ನಮ ಶಿವಾಯ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಚಿತ್ತಾ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು, ಗುರು ವಕ್ರತ್ವವನ್ನು ಹೊಂದಿರತಕ್ಕಂಥದ್ದು, ಶುಕ್ರ ಉಚ್ಚಾಂಶ, ಕುಜ ಉಚ್ಚಾಂಶ, ಲಗ್ನಾಂಶವನ್ನು ನೋಡಿದಾಗ ರೇವತಿ ನಕ್ಷತ್ರದಲ್ಲಿ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು. ಸುಮಾರು 3 ವರ್ಷಗಳಾಗಿದೆ. 3 ವರ್ಷಗಳಿಂದ ಇತ್ತೀಚೆಗಂತೂ ಕೂಡ ಯಾವುದರಲ್ಲೂ ಕೂಡ ಏಳಿಗೆಯೇ ಕಂಡು ಬರ್ತಾ ಇಲ್ಲ ಅನ್ನೋ ರೀತಿಯಾದಂಥ
ಏನು ಮಾಡೋದಕ್ಕೋದ್ರೂ ಕೂಡ ಆಡ್ತಾರೆ. ಬೆಳವಣಿಗೆ ಆಗಬೇಕು, ಬೆಳವಣಿಗೆ ಮಾಡಬೇಕು ಅನ್ನೋ ರೀತಿಯಾದಂತೆ ಏನಾದರೂ ಒಂದು ಹೊಸ ಪ್ರಯೋಗಗಳನ್ನು ಮಾಡ್ತಲೇ ಇದ್ದೀರಿ. ಹೊಸ ಪ್ರಯೋಗಗಳನ್ನು ಮಾಡೋದಕ್ಕಷ್ಟೇ ಸಾಧ್ಯ, ಅದು ಸಕ್ಸಸ್ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳನ್ನು ನಿರ್ಮಾಣ ಆಗಿ ಬಂದಿದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತದೆ ಈ ಜಾತಕದ ಪ್ರಕಾರವಾಗಿ. ಯಾರು ನಿಮಗೆ ಸ್ನೇಹಿತರಾಗಿರ್ತಾರೋ, ಯಾರು ಆತ್ಮೀಯರಾಗಿರ್ತಾರೋ, ಇವರೆಲ್ಲರೂ ಕೂಡ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳು. ಅದರಲ್ಲೂ ಕೂಡ ವಿಶೇಷವಾಗಿ ನಿಮ್ಮ ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಒಂದು ತಗಾದೆಯಲ್ಲಿರಬೇಕು, ಅಥವಾ ಪತ್ರಗಳು ಸರಿಯಿಲ್ಲದೆ ಇರಬೇಕು, ಅಥವಾ ಕೋರ್ಟ್ ಮೆಟ್ಟಿಲೇನಾದರೂ ಹತ್ತಬೇಕು ಅಂತಕ್ಕಂಥ ಒಂದು ವಾತಾವರಣವಿದೆ. ಹೌದೋ ಅಲ್ವೋ? ವಿಶೇಷವಾಗಿ ಈ ಜಾತಕಕ್ಕೆ ಅನುಕೂಲಗಳಾಗಬೇಕು ಅಂದರೆ ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ ಅಮ್ಮನವರ ದರ್ಶನವನ್ನು ಮಾಡಿಬಿಟ್ಟು ಕುಂಕುಮಾರ್ಚನೆಯನ್ನು ಮಾಡಿಸಿ, ಖಂಡಿತ ಅನುಕೂಲವಾಗುತ್ತೆ, ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗುರುಗಳ ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನುಳಿದ ರಾಶಿಗಳ ಈ ದಿನದ ಚಂದ್ರ ಗೋಚಾರ ಫಲಗಳು ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಸಮಸ್ಯೆಗಳು ಬಗೆಹರಿತಕ್ಕಂಥ ಒಂದು ಸ್ಥಿತಿಗತಿಗಳು, ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆಗೆ, ಗೃಹ ಬದಲಾವಣೆಗೆ ಮುಂದಾಗುವಂಥ ಒಂದು ದಿವಸ, ಉದ್ಯೋಗ ಬಡ್ತಿ ಅಥವಾ ಉತ್ತಮ ಸ್ಥಾನಮಾನಗಳು ಲಭಿಸ್ತಕ್ಕಂಥ ಒಂದು ವಾತಾವರಣ ಈ ತುಲಾ ರಾಶಿಯವದ್ದಾಗಿರುವಂಥದ್ದು. ದತ್ತಾತ್ರೇಯ ಚರಿತ್ರೆ ಪಾರಾಯಣ ಮಾಡೋದ್ರಿಂದ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಧಾರ್ಮಿಕ ಪೂಜಾ ಸಲಕರಣೆಗಳ ಮಾರಾಟದವರಿಗೆ ಅಧಿಕ ಲಾಭಗಳು ಬರುವಂಥದ್ದು. ಅನಾರೋಗ್ಯ ಸಮಸ್ಯೆಗಳು, ಸ್ವಯಂಕೃತ ಅಪರಾಧಗಳು ಪ್ರಗತಿಯನ್ನು ಕುಂಠಿತ ಮಾಡುವಂಥದ್ದು. ಸ್ಥಿರಾಸ್ತಿ ವಾಹನಗಳ ಯೋಗಗಳು ಕೂಡಿ ಬರ್ತಕ್ಕಂಥ ಒಂದು ಸ್ಥಿತಿಯನ್ನು ಈ ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ಮಾರುತಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ಆತ್ಮೀಯರಿಂದ, ಬಂಧುಗಳಿಂದ, ನೆರೆಹೊರೆಯವರಿಂದ ಪ್ರೀತಿ, ವಿಶ್ವಾಸ, ಸಹಕಾರ, ಪರಸ್ಪರ ಆತ್ಮೀಯತೆ ಬೆಳೆಯುವಂಥದ್ದು. ಆಕಸ್ಮಿಕ ಪ್ರಯಾಣ ಮಾಡುವಂಥ ಒಂದು ಸಂದರ್ಭ, ವಾಹನ ಮತ್ತು ಸ್ಥಿರಾಸ್ತಿ ನೋಂದಣಿ ಮಾಡಿಕೊಳ್ಳಲು ಉತ್ತಮ ಅವಕಾಶಗಳು ಒದಗಿ ಬರುವಂಥದ್ದನ್ನು ಇವತ್ತಿನ ದಿವಸ ಈ ಧನುಸ್ಸು ರಾಶಿಯನ್ನು ನೋಡುವಂಥದ್ದು. ಕುಲದೇವತೆಗೆ ಸೇವಂತಿಗೆ ಪುಷ್ಪವನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಪಾಲುದಾರಿಕೆ ವ್ಯವಹಾರದಲ್ಲಿ ಅಧಿಕ ಲಾಭ ಗಳಿಸುವಿರಿ. ನೆರೆಹೊರೆಯವರು, ಬಂಧು ಬಾಂಧವರು ದೂರವಾಗುವಂಥದ್ದು. ಪ್ರಯತ್ನಿಸಿದಂಥ ಒಂದು ಕಾರ್ಯ ಕರ್ತವ್ಯಗಳಲ್ಲಿ ಜಯದ ಸೂಚನೆಗಳು ಲಭಿಸುವಂಥ ಒಂದು ಸ್ಥಿತಿಯನ್ನು ಈ ಮಕರ ರಾಶಿಯನ್ನು ನೋಡುವಂಥದ್ದು. ಕೊಬ್ಬರಿಯನ್ನು ದಾನವಾಗಿ ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ಕುಂಭರಾಶಿ, ಉದ್ಯೋಗ ವ್ಯಾಪಾರಕ್ಕಾಗಿ ಸಾಲ ಮಾಡುವಂಥದ್ದು. ಉತ್ತಮ ಹೆಸರು, ಕೀರ್ತಿ, ಪ್ರತಿಷ್ಠೆ, ಬಡ್ತಿ, ಮಾನ ಸನ್ಮಾನಗಳು ಲಭಿಸುವಂಥದ್ದು. ಆದಾಯ ಮತ್ತು ಖರ್ಚು ಸಮಪ್ರಮಾಣದಲ್ಲಿರ್ತಕ್ಕಂಥ ಒಂದು ಸ್ಥಿತಿಯನ್ನು ಈ ಕುಂಭರಾಶಿಯನ್ನು ನೋಡುವಂಥದ್ದು. ಶಿವನ ದೇವಾಲಯದಲ್ಲಿ ಎಳ್ಳೆಣ್ಣೆ ಜೋಡಿ ದೀಪವನ್ನು ಹಚ್ಚೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ಮೀನರಾಶಿ, ಮಕ್ಕಳಿಂದ ಸಹಾಯ ಮತ್ತು ಸಹಕಾರ ಲಭಿಸುವಂಥದ್ದು. ಸ್ವಂತ ಕಾರ್ಯ, ಕರ್ತವ್ಯ, ವ್ಯಾಪಾರ, ವ್ಯವಹಾರ ಕ್ಷೇತ್ರದಲ್ಲಿ ನಷ್ಟಗಳು ಅಧಿಕವಾಗಿ ಬರುವಂಥ ಒಂದು ಸ್ಥಿತಿ. IT-BT ಕಂಪನಿಗಳಲ್ಲಿ ಕೆಲಸಕ್ಕಂತಕ್ಕಂಥವ್ರಿಗೆ, ತಾಂತ್ರಿಕ ಕ್ಷೇತ್ರದಲ್ಲಿರೋರಿಗೆ, ಆಯಿಲ್ ಟ್ರೇಡಿಂಗ್ ಕಂಪನಿಗಳಲ್ಲಿ, ದೂರ ಪ್ರದೇಶದಲ್ಲಿ ಉದ್ಯೋಗ ಲಾಭವಾಗ್ತಕ್ಕಂಥದ್ದು ಅಥವಾ ಉದ್ಯೋಗ ಲಭಿಸುವಂಥ ಒಂದು ಸ್ಥಿತಿ ಈ ಮೀನರಾಶಿನವರಾಗಿರುವಂಥದ್ದು. ಸಾಸಿವೆಯನ್ನು ದಾನವಾಗಿ ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಈಗ ನಾಗರಾಜನ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. ಮೇಡಮ್ ಜನ್ಮ ದಿನಾಂಕ ಗೊತ್ತಿಲ್ಲ. ಸರಿ, ಗುರುಗಳಿದ್ದಾರೆ, ಮಾತಾಡಿ. ಓಕೆ ಮೇಡಮ್. ನಮಃ ಶಿವಾಯ. ನಮಃ ಶಿವಾಯ ಗುರುಜಿ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ. 7 ಗುರುಜಿ. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಜಾತಕ, ತುಂಬ ಚೆನ್ನಾಗಿ ಇದ್ದಂಥ ಜಾತಕ. ಹಣಕಾಸಿನ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲೂ ತುಂಬ ಉತ್ತಮವಾಗಿದ್ದಂಥ ಒಂದು ಜಾತಕ ಅಂತಕ್ಕಂಥದ್ದು ಯಾಕೋ ಈ 6 ತಿಂಗಳಿಂದ ಇತ್ತೀಚೆಗೆ ಯಾವುದೂ ಸರಿ ಕಾಣ್ತಾ ಇಲ್ಲ, ಎಲ್ಲವೂ ಕೂಡ ಉಲ್ಟವಾಗ್ತಾ ಇದೆ. ಮಾತಾಡಿದ್ರೆ ತಪ್ಪು ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು, ಹಣಕಾಸಿನ ಅಡೆತಡೆಗಳು, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತಡೆಗಳು ಬರ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಕುಟುಂಬದಲ್ಲಿ ವಾಗ್ವಾದಗಳು ಜಾಸ್ತಿ ಆಗ್ತಕ್ಕಂಥ ವಾತಾವರಣ, ಆರ್ಥಿಕ ನಷ್ಟಗಳು ಅಧಿಕವಾಗಿ ಬರ್ತಾ ಇದೆ ಅನ್ನೋ ರೀತಿಯಾದಂಥ ಒಂದು ಆತಂಕಗಳು ಈ 6 ತಿಂಗಳಿಂದ ಕಾಣ್ತಾ ಇದೆ. ಹೌದೋ ಅಲ್ವೋ? ಕರೆಕ್ಟ್ ಗುರುಜಿ. ನಮ್ದು ಒಂದು ಸೈಟ್ ಸೇಲ್ ಆಗ್ಬೇಕಾಗಿತ್ತು, ಅದು ಸೇಲ್ ಆಗ್ತಾ ಇಲ್ಲ. ಅಡ್ವಾನ್ಸ್ ಮಾಡಿದಾರ, ಅವ್ರು ದುಡ್ಡು ಸರಿಯಾಗಿ ಕೊಡ್ತಾ ಇಲ್ಲ. ಆಮೇಲೆ ನಾವು ಒಂದು ಸೈಟ್ಗೆ ತಗೊಂಡಿದ್ದೀವಿ, ಅದು ಸರಿಯಾಗಿ ನಮಗೆ ದುಡ್ಡು ಕೊಡಕ್ ಆಗ್ತಾ ಇಲ್ಲ. ಅದರಿಂದ ಏನಾದ್ರು ಪರಿಹಾರ ಇದೆಯಾ ಸ್ವಾಮೀಜಿ? ಇದನ್ನೇ ಹೇಳಿದ್ದು ಒಂದು ಕೆಲಸ ಮಾಡಿ, ನಿಮ್ಮಲ್ಲಿ ಯಾರದಾದ್ರೂ ಆಗ್ಬೋದು, ನಿಮ್ಮ ಕುಟುಂಬದವ್ರದ್ದು, ಮಕ್ಕಳದು ಅಥವಾ ನಿಮ್ಮ ಶ್ರೀಮತಿ ಅವ್ರದ್ದು, ಯಾರ್ದೋ ಒಬ್ರದು ಜನ್ಮ ಜಾತಕ ಮತ್ತೆ ಸಮಯ ಸರಿ ಇದ್ದರೆ ನೇರವಾಗಿ ಬಂದು ಭೇಟಿಯಾಗಿ, ಇಂಥ ದಿವಸವೇ ಆ ಭೂಮಿಯಿಂದ ನಿಮಗೆ ಮುಕ್ತಿ ಸಿಗುತ್ತೆ, ಇಷ್ಟೇ ದಿವಸಕ್ಕೆ ನೀವು ಈ ಸಮಸ್ಯೆಗಳಿಂದ ಎಲ್ಲದರಿಂದ ಮುಕ್ತಿ ಹೊಂದೋದಕ್ಕೆ ದಾರಿ ಲಭಿಸುತ್ತೆ. ಯಾಕೆಂದ್ರೆ ಇಲ್ಲಿ ಸಮಯದ ಅಭಾವಗಳು ಕಡಿಮೆ ಇರ್ತಕ್ಕಂಥದ್ದು. ಜನ್ಮ ಜಾತಕವಿದ್ದರೆ ಇಂಥ ದಿವಸವೇ ನಿಮ್ಮ ಕೆಲಸ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾದಂಥ ಮಾಹಿತಿಯನ್ನು ಅದು ಕೊಡ್ತದೆ. ಶುಭವಾಗಲಿ.
ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗುರುಗಳೇ, ಇವತ್ತಿನಿಂದ ಪಿತೃಪಕ್ಷ ಪ್ರಾರಂಭ ಆಗ್ತಿದೆ. ಈ ಪಿತೃಪಕ್ಷದಲ್ಲಿ ಶುಭ ಕಾರ್ಯಗಳನ್ನ ಮಾಡಬಾರ್ದು, ತುಂಬ ಕೆಟ್ಟದಾಗತ್ತೆ ಅಂತ ಹೇಳ್ತಾರೆ. ಗುರುಗಳೇ, ಯಾಕೆ ಪಿತೃಪಕ್ಷದಲ್ಲಿ ಶುಭ ಕಾರ್ಯಗಳನ್ನ ಮಾಡಬಾರ್ದು, ಮಾಡಿದ್ರೆ ಏನಾಗುತ್ತೆ ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಪಿತೃಪಕ್ಷ ಅಂತಂದರೆ ನಾವು ಪ್ರತಿ ದಿವಸವೂ ಪೂಜೆಗಳನ್ನು ಮಾಡ್ತೀವಿ, ಪ್ರತಿ ದಿವಸವೂ ಆರಾಧನೆಗಳನ್ನು ಮಾಡ್ತೀವಿ, ಈಗಲೂ ಕೂಡ ಪೂಜೆಗಳನ್ನು ಮಾಡ್ತೀವಿ, ಆರಾಧನೆಗಳನ್ನು ಮಾಡ್ತೀವಿ. ಆದರೆ ವರ್ಷ ಪೂರ್ತಿಯಾಗಿ ನಮ್ಮ ಸ್ವಾರ್ಥಕ್ಕೆ, ನಮ್ಮ ಆಗುಹೋಗುಗಳಿಗೆ, ನಮ್ಮ ಪೂಜೆಗೆ, ನಮ್ಮ ಏಳಿಗೆಗೆ, ನಮ್ಮ ಮಕ್ಕಳ ಅಭಿವೃದ್ಧಿಗೆ ಅಥವಾ ಶುಭ ಕಾರ್ಯಗಳಿಗೆ, ದೇವತಾ ಕಾರ್ಯಗಳಿಗೆ ಸಮಯಗಳನ್ನು ಮೀಸಲಿಡ್ತಾ ಹೋಗ್ತೀವಿ. ಹಬ್ಬ ಹರಿದಿನಗಳಿಗೆ, ಸಂತೋಷ ಕೂಟಗಳಿಗೆ, ಮದುವೆ ಶುಭ ಸಮಾರಂಭಗಳಿಗೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮನೆಯಲ್ಲಿ ನಡೀಲಿಲ್ಲ ಅಂದ್ರೂ ಕೂಡ ಇನ್ನೊಬ್ಬರ ಒಂದು ಸಂತೋಷದಲ್ಲಾದರೂ ಪಾಲ್ಗೊಂಡು ಪ್ರತಿ ವರ್ಷವೂ ಕೂಡ ಸಂವತ್ಸರ ಪೂರ್ತಿಯಾಗಿ ನಾವು ಕಾಲಗಳನ್ನು ಕಳೀತಾ ಹೋಗ್ತಾ ಇರ್ತೀವಿ. ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಸಾಕಷ್ಟು, ಇದು ಕೂಡ ಒಂದು ರೀತಿಯಾದಂಥ ಶುಭ ಕಾರ್ಯವೇ. ಈ ಪಂಚಭೂತಗಳಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ದೇಹವನ್ನು ಈ ಭೂಮಿಗೆ ತರ್ತಕ್ಕಂಥ ಒಂದು ತಂದೆ ತಾಯಿಯ ಋಣವನ್ನು ತೀರಿಸ್ತಕ್ಕಂಥದ್ದು, ನಮ್ಮ ಪೂರ್ವಿಕರ ಋಣವನ್ನು ತೀರಿಸ್ತಕ್ಕಂಥದ್ದು, ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು. ಇಷ್ಟೆಲ್ಲ ಹೆಸರು ಈ ಪ್ರಾಪಂಚಿಕ ವಿಚಾರಕ್ಕೆ, ಈ ಪ್ರಪಂಚಕ್ಕೆ ಬರ್ತಕ್ಕಂಥದ್ದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಿಮಗೆ ಒಂದು ಕೃತಜ್ಞತೆಯನ್ನು ಒಂದು ಸಲ್ಲಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಅವರ ನೆನಪನ್ನು ಮಾಡಿಕೊಳ್ತಕ್ಕಂಥದ್ದು, ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಪೂಜೆಗಳನ್ನು ಮಾಡಬೇಕಾದ್ರೆ ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ ಅಂತೀವಿ. ಸಾಮಾನ್ಯವಾಗಿ ಇದೆಲ್ಲವೂ ಇಲ್ಲದೆ ಹೋದರೆ ಕುಲಗುರುಗಳ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಇಲ್ಲ ಅಂತಂದರೆ ಕೊನೆಗೆ ಬರ್ತಾರೆ ಇಷ್ಟದೇವತಾ, ನೀವು ಪೂಜೆ ಮಾಡ್ತಕ್ಕಂಥ ದೇವತೆ ಬರ್ತಕ್ಕಂಥದ್ದು ಕೊನೆಯಲ್ಲಿ. ಮೊದಲು ಮಾತೃಭ್ಯೋ, ಪಿತೃಭ್ಯೋ, ಆಚಾರ್ಯಭ್ಯೋ, ಗುರು, ಅದಾದ ಮೇಲೆ ಒಂದು ನಿಮ್ಮ ಇಷ್ಟ ದೇವತೆ, ನೀವು ಪೂಜೆ ಮಾಡ್ತಕ್ಕಂಥ ದೇವು. ಇವರು 3 ಜನ ಆಶೀರ್ವಾದ ಸಿಗಲಿಲ್ಲ ಅಂತಂದರೆ 4ನೇದಾದಂತಹ ಇಷ್ಟ ದೇವತೆಯಾಗಲ್ಲ ಯಾವುದೇ ದೇವತೆ ಅಂತಕ್ಕಂಥದ್ದು ನಿಮಗೆ ಎಷ್ಟೇ ಪೂಜೆಗಳನ್ನು ಮಾಡಿದರೂ ಯಾವುದೇ ರೀತಿಯಾದಂಥ ಫಲಾಫಲಗಳು ಲಭಿಸೋದಿಲ್ಲ. ಹಾಗಾಗಿನೇ ಈ ಒಂದು 15 ದಿವಸಗಳ ಕಾಲ ಶಾಸ್ತ್ರೋಕ್ತವಾಗಿ, ಶಾಸ್ತ್ರ ನಿಯಮಬದ್ಧವಾಗಿ ನಮ್ಮ ಹಿರಿಕರು ಹಾಕಿಕೊಟ್ಟಿರ್ತಕ್ಕಂಥ ಅಡಿಗಲ್ಲು ಪ್ರತಿಯೊಂದು ಸಂದರ್ಭದಲ್ಲಿ ಇದಕ್ಕೆ ಅಂತಲೇ ಸಾಮಾನ್ಯವಾಗಿ ಮನುಷ್ಯನಿಗೆ ನೆಗ್ಲೆಕ್ಟ್ ಜಾಸ್ತಿ ಇರ್ತದೆ, ಸೋಮಾರಿತನ ಜಾಸ್ತಿ ಇರ್ತದೆ, ಅದರ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂಥದ್ದು ಜಾಸ್ತಿ ಇರ್ತದೆ, ಸರಿಯಾದ ಅನುಷ್ಠಾನ ಮಾಡದೇ ಇರತಕ್ಕಂಥ ಒಂದು ಸಂದರ್ಭಗಳು, ಸನ್ನಿವೇಶಗಳು ಜಾಸ್ತಿ ಇರತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಸರಿಯಾದ ಸಮಯವನ್ನು ಮೀಸಲಿಟ್ಟು ಬಿಟ್ಟರೆ ಹೇಗೆ ಹಬ್ಬ ಹರಿದಿನಗಳು ನಾವು ನಿಯಮಯುಕ್ತವಾಗಿ ಇಂಥ ದಿವಸಗಳನ್ನು ಹಬ್ಬವನ್ನು ಮಾಡಬೇಕು ಅನ್ನೋ ರೀತಿಯಾದಂಥ ನಿಯಮಗಳನ್ನು ಮಾಡಲಿಲ್ಲ ಅಂದರೆ ಬಂಧು ಬಾಂಧವರು ಕಲಿಸೋದೇ ಇಲ್ಲ, ತನ್ನ ಪಾಡಿಗೆ ತಾವಿರ್ತೀವಿ, ಅವರ ಪಾಡಿಗೆ ಅವರು ಇರ್ತಾರೆ, ಯಾವುದೂ ಕೂಡ ಸಂಬಂಧಗಳು ಬೆಳೆಯೋದಿಲ್ಲ, ಬಾಂಧವ್ಯಗಳು ಕೂಡ ಬೆಳೆಯೋದಿಲ್ಲ. ಆ ರೀತಿಯಾದಂಥ ವಾತಾವರಣ ಹೇಗೆ ನಿರ್ಮಾಣ ಆಗ್ತದೋ ಅದೇ ರೀತಿಯಲ್ಲಿ ಈ ಪಿತೃಶಾಪಗಳಿಂದ ಅಥವಾ ಮಾತೃಶಾಪಗಳಿಂದ ಅಥವಾ ಅವರ ಒಂದು ಸ್ಥಿತಿಗತಿಗಳಿಂದ ಸ್ವಲ್ಪ ಅಡೆತಡೆಗಳಾಗ್ತಾ ಇದೆ, ಯಾಕೋ ಏಳಿಗೆ ಆಗ್ತಾ ಇಲ್ಲ ಅಂತಂದರೆ ಈ ಪಿತೃಪಕ್ಷದಲ್ಲಿ ಅದರ ನಿವಾರಣೆ ಮಾಡಿಕೊಳ್ತಕ್ಕಂಥದ್ರಿಂದ ನೀವು ಏನು ಮುಂದೆ ಪೂಜೆಗಳನ್ನು ಮಾಡ್ತೀರೋ, ಶುಭ ಕಾರ್ಯಗಳನ್ನು ಮಾಡ್ತೀರೋ ಅದೆಲ್ಲ ಪೂರ್ಣ ಫಲಗಳು ಪ್ರಾಪ್ತಿಯಾಗಬೇಕು ಅಂದರೆ ಪಿತೃಪಕ್ಷದಲ್ಲಿ ನಿಮ್ಮ ಕಾರ್ಯಗಳನ್ನು ಮಾಡಬೇಕು. ಇದು ನಿಯಮವಾಗಿರ್ತಕ್ಕಂಥದ್ದು. ಶುಭವಾಗಲಿ. ಗುರುಗಳೆಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸ್ಕೊಡೋದ್ರ ಜೊತೆಗೆ ಪಿತೃಪಕ್ಷದ ವಿಶೇಷತೆಯನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ಗುರುವಾರ, ಶುಕ್ರವಾರ, ಶನಿವಾರ ಭೇಟಿಯಾಗೋಣ. ಶುಭವಾಗಲಿ. ವೀಕ್ಷಕರೇ, ಇನ್ನು ಯಾರಿಗೆ ಕರೆ ಸಿಕ್ಕಿಲ್ವೋ ನೀವು ಗುರೂಜಿಯವರನ್ನ ನೇರವಾಗಿ ಅವರ ಕಚೇರಿಯಲ್ಲಿ ಭೇಟಿಯಾಗಬಹುದು. ಅವರ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶಿವಶ್ರೀ ಜ್ಯೋತಿಷ ಕೇಂದ್ರ, ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕರ್ ನಗರ, ಮಹಾಲಕ್ಷ್ಮಿ ಲೇಔಟ್, ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 96. ದೂರವಾಣಿ ಸಂಖ್ಯೆಗಳು 9972711996868699. ವೀಕ್ಷಕರೇ, ನಾವು ಹೊರಡುವಂತಹ ಸಮಯ ಆಯಿತು. ನಾಳಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ.